ನಾನು ಫುಲ್ ಈಸಿ ಮಾಡ್ಕೊಂಡಿದ್ದೀನಿ ಅವಾಗ. ಪ್ಯಾಂಟ್ ಅದರೊಳಗಡೆನಾ? ಪ್ಯಾಂಟ್ ಇದೆ ರೆಡಿ ಇದು. ಹೇಳಿದ್ರೆ ಈ ಶರ್ಟ್ ಮಾಡಿದ್ರೆ ಓ ಇಂಥ ಇಡ್ಡನ್ ಟ್ಯಾಲೆಂಟು ಇಡ್ಡನ್ ಪ್ಯಾಂಟ್ ಯಾರಿಗೂ ಕಾಣಿಸಲ್ಲ. ತಡೆ ಆಗೋಗಿದೆ. ಇವಾಗ ಚೌಟ್ರಿ ಹತ್ರ ಹೋಗ್ಬೇಕು. ನಾವಿಟ್ಸ್ 5:30. ಹಾಯ್ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವಿ ವ್ಲಾಗ್ಸ್. ಆ್ಯಂಡ್ ಇವತ್ತು ವೆಡ್ನೆಸ್ಡೇ, ನಾಳೆ ಥರ್ಸ್ಡೇ, ನಾಳೆ ಮದುವೆ ಇರೋದು. ಇವತ್ತು ನಾವು ಚೌಟ್ರಿ ಮಂಗ್ಳೂರ್ಗೆ ಹೋಗ್ತಾ ಇದ್ವಿ. ಇವತ್ತು ಆನ್ ದ ವೇ ಟು ಮಂಗ್ಳೂರಲ್ಲಿ ಹೋಗುವ ಜರ್ನಿ ಹೇಗಿರುತ್ತೆ, ಅಲ್ಲಿ ಹೋಗಿ ಏನು ಮಾಡ್ತೀವಿ ಅದೆಲ್ಲ ಈ ಬ್ಲಾಗಲ್ಲಿರುತ್ತೆ. ನೋಡಿ ಸಸ್ಪೆನ್ಷನ್ ಸಿಕ್ಕಾಬಿಡೆ ಸಾಫ್ಟ್ ಮಾಡೋಣ. ಇನ್ಯಾರು ಹುಡುಗರು ಏನು ಆಗ್ಬೋದಿತ್ತು ಅವಾಗ, ಗಾಡಿ ಸ್ಪೀಡ್ ಪಾಸ್ ಆಗ್ಬೋದಿತ್ತು ಅವಾಗ. ಅವ್ರು ಹೇಳಿದ್ಮೇಲೆ ಆ್ಯಕ್ಚುಲಿ ಇವಾಗ ಬ್ಲಾಗ್ ಮಾಡಬೇಕು ಅನಿಸ್ತು, ಮರ್ತ್ಕೊಬಿಟ್ಟಿದ್ದೆ. ಫೈನಲಿ ಹೋಗ್ತಾ ಇದ್ವಿ. ಇಲ್ಲಿ ಗುಂಡಿ ಹತ್ರ ಸ್ಟಾಪ್. ನಾನದು ಬೊಗೆ ಬರುತ್ತಾ ನೋಡು. ಇಲ್ಲ, ಏನು ಟೇಸ್ಟ್ ಇರುತ್ತೆ ಅದು? ಬೇರೆ ಕೆಲಸ ಹಬ್ಬ ಆ್ಯಂಡ್ ಹಬ್ಬ ಅಂತ ಏನು ಬೇಕಾಯ್ತಿಲ್ಲ. ಆ್ಯಂಡ್ ನಾವೆಲ್ಲೋ ಆಚೆ ಹೋಗ್ತೀವಿ. ಫೈನಲಿ ರೀಚ್ ಆದವು. ಇನ್ನಿದ್ರೆ ನಾವು ಕಾರ್ ಮಾತ್ರ ಬಂದಿದೆ. ಆಯಿತು, ಬಟ್ ನಮಗೆ ಅಷ್ಟೊಂದು ಅಡ್ಜಸ್ಟ್ ಆಗಿಲ್ಲ. ಯಾಕಂದರೆ ಮಂಗಳೂರು ಊಟ ಫಸ್ಟ್ ಟೈಮ್ ನಾವು ಮಾಡ್ತಿರೋದ್ರಿಂದ. ಕೋಲ ಕೂಡ ನಡೀತಿದೆ ಇಲ್ಲಿ ನಮ್ಮ ಅತ್ತಿಗೆ ಮನೆಯದು ಮೆಹಂದಿ ಸೆರೆಮನಿ ಎಲ್ಲ ನಡೀತಿದೆ. ಸೊ ಈಗ ನಾವು ರೂಮ್ಗೆ ಹೋಗಿ ಊಟ ಆಯಿತು. ರೂಮ್ಗೆ ಹೋಗಿ ಫುಲ್ ರೆಸ್ಟ್ ಮಾಡಿ ನಾಳೆ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ
ಕೋಣ ನೋಡಿಕೊಂಡು ರೂಮ್ಗೆ ಹೋಗ್ತಾ ಇದ್ವಿ. ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮಾರ್ನಿಂಗ್ ಬೇಗ ಎದ್ದು ರೆಡಿ ಆಗಿ ಎಲ್ಲಿ ಇವಾಗ ಬಂದವ್ರೆ. ಇವಾಗ ಬಂದ್ರು ಇವರು ಬಸ್ಸಲ್ಲಿ. ಮಾಡಿದೆ ಏನು ಮಾಡಿದೆ? ಕೋಲದು ನಮ್ಮಮ್ಮಿ. ಏಯ್ ಹೌದಾ? ಲವ್ ಇಸ್ ಗಾಡ್ ಅಂತ ಹಾಕೊಂಡಿದ್ದೆ. ಗಾಡ್ ಇಸ್ ಗ್ರೇಟ್ ಅಂತೆ. ಯಾ ಫೈನಲಿ ರೂಮಿಗೆ ಬಂದಾಯ್ತು. ಈಗ ನಾವು ಇಟ್ಸ್ 10:20 ಆಲ್ರೆಡಿ. ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ. ಬನ್ನಿ ರೂಮ್ ಹೇಗಿದೆ ರೂಮ್ ಟೂರ್ ಮಾಡು. ಹೆಲೋ ಫ್ರೆಂಡ್ಸ್, ಮಾಡ್ಕೊಬಿಟ್ಟಿದ್ದಾರೆ AC ರೂಮ್. ವಾಶ್ರೂಮ್ ಕ್ಲೀನ್ ಆಗಿದೆ. ಬಾಲ್ಕನಿ ಕೂಡ ಇದೆ. ಕಂಪ್ಲೀಟ್ ರೆಡಿ ಆಗಿದೆ. ದಿಸ್ ಇಸ್ ಮೈ ಮ್ಯಾರೇಜ್ ಔಟ್ಫಿಟ್. ನಮ್ಮ ಹಿರಿಯಕ್ಕ ನೋಡಿ. ಹಾಯ್ ಫ್ರೆಂಡ್, ನನ್ನ ದೊಡ್ಡಮ್ಮ. ರೆಡಿ ಆಗೋಗಿದೆ. ಇವಾಗ ಚೌಟ್ರಿ ಹತ್ರ ಹೋಗ್ಬೇಕು. ನಾವು 5:30 2:30ಗೆ ಎದ್ದಿರೋದು. ಹೇಗೆ ಅನಿಸಿದ್ದೀನಿ ಕಮೆಂಟ್ ಮಾಡಿ. ನಾನು ಫುಲ್ ಈಸಿ ಮಾಡ್ಕೊಂಡಿದ್ದೀನಿ ಅವಾಗ. ಪ್ಯಾಂಟ್ ಅದ್ರೊಳಗಡೆನಾ? ಪ್ಯಾಂಟ್ ಇದೆ ರೆಡಿ ಇದೆ. ಹೇಳಿದ್ರೆ ಈ ಶರ್ಟ್ ಮಾಡಿದ್ರೆ ಓ, ಇಂಥ ಇಡ್ಡನ್ ಟ್ಯಾಲೆಂಟು ಇಡ್ಡನ್ ಪ್ಯಾಂಟ್ ಯಾರಿಗೂ ಕಾಣಿಸಲ್ಲ. ಸಿ ದೇವು ಅರ್ಧ ಬಸ್ ಜನ ಅಲ್ಲೇ ಅವ್ರೆ. ಈಗ ಕರ್ಕೊಂಬರೋದು ದೊಡ್ಡ ವಿಚಾರ. ಏನಂತೀರಾ? ಹ್ಞೂ ಅಂತೀವಿ. ಅದಕ್ಕೆ ನಿಮಗೆ ಛತ್ರಿ ಇಟ್ಕೊಂಡಿದ್ದೀರಾ? ಸೇರಿಸ್ತೇವು. ಏನೋ ಯೋಚನೆ ಮಾಡ್ತಿದ್ದಾನೆ ಫುಲ್ ಡೀಪಾಗಿ. ಒಂದು ಕಮೆಂಟ್ ಮಾಡಿ. ಉಂಟಾಡ್ತೀವಿ ಫುಲ್ ಹೊಟ್ಟೆ ಅಷ್ಟು. ಗೈಸ್, ನಾವು ರಮ್ಯಾ ನೋಡಿ ಸಾಬಿ ಅಂತ ಹೆಸರು ಇಟ್ಟಿದ್ದೀವಿ. ಸಾಬ್ರಿ. ಏನಂದರೆ ರೂಮಿಗೆ ಬಂದ್ಬಿಟ್ಟು ಸೀರೆ ಸಿಗುತ್ತೆ. ತಂಗಾಳೆ ಸಿ ಎಲ್ಲರದು ಸೇಮ್ ಮಮ್ಮಿ ಸೇಮ್ ಸ್ಯಾರಿ. ಒಂದು 6 ಕಲರ್ ಕಾಂಬಿನೇಷನ್ ಚೇಂಜ್ ಅಷ್ಟೇ. ಹೊಟ್ಟೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ. ನಿನ್ನೆ ನೈಟು ಕರೆಕ್ಟಾಗಿ, ಮಧ್ಯಾಹ್ನನೂ ಕರೆಕ್ಟಾಗಿ ತಿಂದಿಲ್ಲಲ್ಲ. ಮಾರ್ನಿಂಗು ಒಂದು ಸ್ವಲ್ಪ ತಿಂದಿದ್ದಷ್ಟೇ. ನಿನ್ನೆ ಫುಲ್ ಹೊಟ್ಟೆ ಹಸಿದಿದೆ. ಈಗ ಸ್ವಲ್ಪ ಹೋಗಿ ನಮ್ದು ಏನು ಕೆಲಸ ಇಲ್ಲ, ಹೋಗಿ ಫೋಟೋ ಸೆಷನ್ ಮುಗಿಸ್ಕೊಂಡು ಬಂದು ನೋಡು ಟಿಫನ್ ಆಗಿದೆ. ಬ್ರೇಕ್ಫಾಸ್ಟ್ ಮಾಡಿ ನಡೀರಿ, ಬನ್ನಿ ಫ್ರೆಶ್ ಆಗಿದ್ದೀವಿ. ಮಮ್ಮಿ ಒಂಚೂರು ಸೈಡ್ ಬಾ. ಸಿ ಹಾಯ್ ಆಮ್ ಲುಕಿಂಗ್.
ತಿಂಡಿ ತಿನ್ನೋಕೆ ಬಂದಿದ್ದೀವಿ ಈಗ. ಇಡ್ಲಿ, ವಡೆ, ಸಾಂಬಾರು, ಕೇಸರಿ ಬಾತ್. ಚೆನ್ನಾಗಿದೆಯಾ? ಕಾಫಿ ಬ್ರೂ. ನೀನು ತಿಂತ ಇದ್ದೀನಿ, ನಿನಗೆ ಗೊತ್ತಾಗಲ್ಲ. ನಂಗೆ ಕೇಸರಿ ಬಾತ್ನ ಕೇಳಿದ್ದು. ನೀನು ಕೇಳಿದ್ದು ಇಡ್ಲಿ. ಫುಲ್ ಫೋಟೋಸ್ ತಗೊಂಡು ನಮ್ಮತ್ತೆ ಎಲ್ಲರೂ ತಿಂಡಿ ತಿಂದಿದ್ದಾರೆ ಈಗ. ನಾನು ತಿಂಡಿ ನನ್ನ ಫೇಸ್ ಮಮ್ಮಿ ನಮ್ಮ ಅಕ್ಕ ನೋಡಿ ನಿಂತೋಳೆ. ಹಾಯ್ ಹಾಯ್ ಹಾಯ್. ನಾವ್ ಹೇಳ್ಬೇಕಾ? ಶೆಕೆ. ನನ್ನ ಟೀ ಸಪ್ಲೈಯರ್ ಅಂದ್ಕೊಂಡಿದ್ದೀರಾ ಎಲ್ಲರೂ? ಟೀ 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 ಅಂದರೆ ಓಕೆ. ನಮ್ಮ ದೊಡ್ಡಮ್ಮ ಎಲ್ಲರದು ಒಂದೇ ಥರ ಸ್ಯಾರಿ, ಬಟ್ ಕಲರ್ ಶೇಡ್. ನೋಡಿ ನಮ್ಮ ಅಕ್ಕ ಹೆಂಗ್ ಫ್ಲಾಟ್ ಇಲ್ಲಿ ನಮ್ಮ ಅತ್ತಿಗೆ ಕೂಡ ಫ್ಲಾಟ್ ಆಗುತ್ತೆ. ಮದುವೆ ಮನೇಲಿ ಹೆಂಗ್ ಆಡ್ತಾರೆ.